ಭಾರತದಲ್ಲಿ ತುಂಬ ಜನರು ಡಿಪೆಂಡ್ ಆಗಿರುವಂಥದ್ದೇ ಸೋಷಿಯಲ್ ಮೀಡಿಯಾ. ತುಂಬ ಜನರು ಇರುವಂತಹ ಉದ್ಯೋಗವನ್ನು ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲೇ ಕೆಲಸ ಮಾಡ್ಕೊಂಡಾಗಿರ್ಬೋದು, ಕೆಲಸವನ್ನು ಇರುವಂತಹ IT-BT ಕಂಪ್ನಿ ಇರುವಂಥವ್ರು ಕೆಲಸ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ ಮಾಡಿಕೊಂಡು ಪ್ರತಿದಿನ ಈಗ ಅವರು ಅದನ್ನೇ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಿಲ್ಲ, ನಾವು ನಮ್ಮ ಮಾಹಿತಿಯನ್ನು ಸೈಬರ್ ಅವ್ರಿಗೆ ಈಸಿಯಾಗಿ ಬಿಟ್ಕೊಡ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಿಲ್ಲ. ಸೊ ಹಾಗಾದರೆ ಮ್ಯಾಮ್, ಈ ಸೋಷಿಯಲ್ ಮೀಡಿಯಾದ ಮೇಲೆ ಯಾರ್ಯಾರ ಕಣ್ಣಿರುತ್ತೆ? ಪ್ರತಿಯೊಬ್ಬರ ಕಣ್ಣು ಇರುತ್ತೆ. ಯಾಕೆಂತಂದರೆ ಇವತ್ತು ನೀವು ಕಳೆದ ವರ್ಲ್ಡ್ ವಾರ್ 1 and 2ಗೂ 3ಗೂ ನಾವು ಕಂಪೇರ್ ಮಾಡ್ತಾ ಹೋದರೆ, ಈಗ ನಡೀತಾ ಇರೋ ವಾರಿಗೆ ನಾವು ಕಂಪೇರ್ ಮಾಡ್ತಾ ಹೋದರೆ, ಆಗಿನ ವಿಷಯ ನಮ್ಗೆ ತಿಳ್ಕೊಳ್ಳೋಕ್ಕೆ ಪೇಪರಲ್ಲಿ ಪ್ರಿಂಟ್ ಆಗಿ ಬರಬೇಕಾಗ್ತಿತ್ತು. ಗಡಿನಲ್ಲಿ ಏನಾಯಿತು ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ಪೇಪರಲ್ಲಿ ಬರಬೇಕು, ನಾನು ಅದನ್ನು ಓದಬೇಕು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ. ನಾನು ಹುಚ್ಚುಚ್ಚಾಗಿ ಏನೋ ಒಂದನ್ನು ಹಬ್ಸೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಏನಾಗ್ತಿದೆ ಅಂದರೆ ಅಲ್ಲಿ ಏನಾಗಿದೆ ಅದರ ಸೆಕೆಂಡಲ್ಲಿ ಇಲ್ಲಿಗೆ ಬಂದಿರುತ್ತೆ. ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಅದಕ್ಕೆ ಇನ್ನೊಂದು ಬಣ್ಣ ಹಚ್ಚಿ ಅದನ್ನು ಒಂದು ವಿಡಿಯೋ ಮಾಡಿ ಇನ್ನೊಂದು ಕಡೆ ಹರಿಬಿಡ್ತಾ ಇದ್ದಾರೆ. ಒಂದು ಕಡೆ ಈ ತಪ್ಪಾಗ್ತಾ ಇದ್ದರೆ, ಎರಡನೇದು ಅಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಭಾರತದಲ್ಲಿ ಏನು ನಡೀತಾ ಇದೆ ಅಂತ ಪಾಕಿಸ್ತಾನವ್ನಿಗೆ ಹಿಂಗೆ ಗೊತ್ತಾಗ್ತಾ ಇದೆ. ಇಟ್ ಈಸ್ ನಥಿಂಗ್ ಬಟ್ ಅ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಇಟ್ ಈಸ್ ನಥಿಂಗ್ ಬಟ್ ದ ವಿಡಿಯೋಸ್ ವಿಚ್ ಇಸ್ ಬೀನ್ ಸ್ಪ್ರೆಡ್ ಅಕ್ರಾಸ್. ಸೊ ಪ್ರತಿಯೊಂದು, ನಾನು ಪಾಕಿಸ್ತಾನ ಎಕ್ಸಾಂಪಲ್ ತೊಗೊಂಡೆ, ಅದು ಬೇರೆ ಯಾವುದೇ ದೇಶ ಆದ್ರೂ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇವತ್ತು ನಾವು ಹೇಳ್ತೀವಿ ಆರ್ಮಿನವರು, ನೇವಿನವರು, ಏರ್ಫೋರ್ಸ್ ಅವರು ಯಾವುದೇ ವಿಡಿಯೋವನ್ನು, ಪಿಕ್ಚರ್ಗಳನ್ನು ಹಾಕಲ್ಲ ಅಂತ. ಬಟ್ ಆದರೆ ಕಾಮನ್ ಸಿಟಿಸನ್ನು, ಹತ್ತಿರದಲ್ಲಿರುವಂಥವ್ರು ನಡೆದಿರೋ ವಿಷಯನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರಲ್ಲ ಅಲ್ವಾ? ಸೊ ನಿಮಗೆ ಗೊತ್ತಿರ್ಬೋದು, ಅಭಿನಂದನ್ ಅವರು ಅಲ್ಲಿ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಾಗ ಅವ್ರ ಮನೆಯಲ್ಲಿದೆ, ಅವ್ರ ಮಕ್ಕಳು ಯಾರು, ಅವ್ರ ಹೆಂಡತಿ ಯಾರು, ಅವ್ರ ಮನೆ ಎಲ್ಲ ಪ್ರತಿಯೊಂದು ವಿಡಿಯೋನು ತೆಗೆದು ಸೋಷಿಯಲ್ ನೆಟ್ವರ್ಕಲ್ಲಿ ಹಾಕಿದರು. ಅಂದರೆ ಭಾರತದ ಪ್ರೇಮಿಗಳ ಇವರು, ದುಶ್ಮನ್ಗಳ ಇವರು, ನನಗೆ ಇವತ್ತಂತೂ ಅರ್ಥ ಆಗಿಲ್ಲ ಅಲ್ವಾ? ನಮ್ಮ ಭಾರತವನ್ನು ನಾವು ಸುರಕ್ಷಿತವಾಗಿ ಇಟ್ಕೋತೀನಿ ಅನ್ನೋರು ಈ ರೀತಿಯಾಗಿ ಸ್ಟುಪಿಡಿಟಿ ಮಾಡ್ತಾರೆ ಅಂತಂದರೆ ಅದಕ್ಕೇನು ಹೇಳಬೇಕು? ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕಲ್ಲಿ ಅಂತ ಬಂದಾಗ ಇವರು ನಂಬ್ಕೊಂಡಿರೋ ಈ ಕಂಟೆಂಟ್ಗಳನ್ನು ಹಾಕಿ ದೇಶದ ಸೆಕ್ಯೂರಿಟಿಯನ್ನು ಹಾಳು ಮಾಡೋದು ಒಂದು ಕಡೆ ಆದರೆ, ಎರಡನೇದು ಯಾರ್ಯಾರ ಮನಸ್ಸು, ಮಕ್ಕಳ ಮನಸ್ಸು ಯಾವ್ಯಾವ ರೀತಿ ಇದೆ ಅಂತ ನೋಡಿಕೊಂಡು ಈಗ ಮಕ್ಕಳನ್ನು ಟೆರರಿಸಮ್ಗೆ ಎಳಿತಾ ಇರೋದು ಸೋಷಿಯಲ್ ನೆಟ್ವರ್ಕಿಂದ. ಏಕೆಂತಂದರೆ ಎಷ್ಟೋ ಮಕ್ಕಳು ಸ್ಕೂಲಿಗೆ ಹೋದ್ರೂ ಅವರ ಒಂದು ಫೀಲಿಂಗ್ಸ್ನ ಸೋಷಿಯಲ್ ನೆಟ್ವರ್ಕಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮನ ಜೊತೆ ಶೇರ್ ಮಾಡ್ತಿಲ್ಲ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಿಲ್ಲ. ಅದನ್ನು ಟ್ರ್ಯಾಕ್ ಇಟ್ಕೊಂಡು ಅವರನ್ನು ಒಂದು ಬ್ರೈನ್ ವಾಶ್ ಮಾಡಿ ಅವರನ್ನು ಟೆರರಿಸಮ್ಗೆ ಎಳ್ಕೊಳ್ತಾ ಇರೋದು ಈ ಸೋಷಿಯಲ್ ನೆಟ್ವರ್ಕಿಂದ. ಅಂದರೆ ದೇಶದ ಸುರಕ್ಷತೆ ಯಾವ ಕಡೆಗೆ ಹೋಗ್ತಾ ಇದೆ ಇವತ್ತು? ನಮ್ಮ ಮಕ್ಕಳನ್ನು ನಾವು ಎಲ್ಲಿ ಕಳಿಸ್ತಾ ಇದ್ದೀವಿ? ಒಬ್ಬ ನಂದೇ ಮಗ ಇವತ್ತು ದೇಶದ್ರೋಹಿ ಅಂತ ಅನ್ನಿಸ್ಕೋಬೇಕಾದ್ರೆ ಕಾರಣ ನಾವೇ ಆಗ್ತಾ ಇದ್ದೀವಲ್ವ? ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕಿಂದ ದಯವಿಟ್ಟು ಅದು ಏನೋ ದಿನದಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಜಸ್ಟ್ ಫಾರ್ ಎನ್ ಎಂಟರ್ಟೈನ್ಮೆಂಟ್ ಇಸ್ ಫೈನ್. ಬಟ್ ನಾನು ನೋಡ್ದಂಗೆ ಪ್ರತಿಯೊಬ್ಬರ ಬರ್ತ್ಡೇ, ಅವರು ಹೊರಗಡೆ ಹೋಗಿದ್ದು, ಅವ್ರು ತೊಗೊಂಡಿದ್ದು ಚಪ್ಪಲಿ, ಅವ್ರು ತೊಗೊಂಡಿದ್ದು ಬ್ಯಾಗು, ಅವರು ಹೊರಗಡೆ ಹೋಗಿ ಯಾರನ್ನು ಮೀಟ್ ಮಾಡಿದ್ರು, ಪ್ರತಿಯೊಂದು ಇವತ್ತು ಸೋಷಿಯಲ್ ನೆಟ್ವರ್ಕಲ್ಲಿರುತ್ತೆ. ಅಷ್ಟೊಂದು ಡೀಟೇಲ್ಡಾಗಿ ಯಾಕೆ ಬೇಕು? ಸೊ ಆ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡೋದನ್ನು ದಯವಿಟ್ಟು ಬಿಡಿ ಅನ್ನೋದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು.